ಇದೆಲ್ಲ ಶ್ರೀರಾಮನ್ ಸಪೋರ್ಟು ನಿಮ್ ಸಪೋರ್ಟ್ ಗುರು, ನಂದೆಲ್ಲ ಏನಿಲ್ಲ. ನನ್ನ ಹತ್ರ ಇವಿ ಸ್ಕೂಟರ್ ಇದೆ ಅಲ್ವಾ, ತುಂಬಾ ಜನ ಕೇಳ್ತಾರೆ ನಿನ್ ಕೈಲಿ ಎಷ್ಟು ದೂರ ಗುರು ಹೋಗಕ್ಕಾಗುತ್ತೆ ಇವಿ ಸ್ಕೂಟರ್ ಅಲ್ಲಿ ರೈಡ್ ಮಾಡ್ಕೊಂಡು ಅಂತ. ಸೊ ಇಲ್ಲೇ ಒಂದಷ್ಟು ಜನ ಕೂತ್ರೆ ಸಿಕ್ಬಿಡ್ತು ಅಂತ ಅನ್ಕೋತೀನಿ. ಸೊ ಆಲ್ರೆಡಿ 4 ಸ್ಟೇಟ್ ಬಿಟ್ಟು ಬಂದಿದ್ದೀನಿ, ಇವಾಗ 5ನೇ ಸ್ಟೇಟ್ಗೆ ಹೋಗ್ತಾ ಇದೀನಿ. ಸೊ ಇದೆ ಇವಿ ಸ್ಕೂಟರ್ ಆಗ್ಲಿ ಯಾವ ಸ್ಕೂಟರ್ ಆಗ್ಲಿ, ಸೊ ನಮ್ಗೆ ರೈಡ್ ಮಾಡೋ ಮನ್ಸಿರ್ಬೇಕು, ತಾಕತ್ತಿರ್ಬೇಕು, ಪ್ಯಾಷನ್ ಇರ್ಬೇಕು. ಸೊ ಎಲ್ಲಿಗೆ ಬೇಕಾ ರೈಡ್ ಮಾಡ್ಬೋದು. ಟೋಪಿ ಹಾಕೋದು ತಡಿತಿಲ್ಲ, ಪಂಚಾಯತ್ ಹೊತ್ಕೊಂಡ್ಬಿಟ್ಟಿರಿ, ಅಷ್ಟೊಂದು ಚಳಿ ಐತೆ. ಇದು ಎಂಟ್ರಿ ಮುದ್ದೆ ಹೋಯ್ತಾ, ಇನ್ನು ಭಯಂಕರವಾಗೈತೆ. ಇತ್ನಾ ತಣ್ಣ ಕೈಸಾರ ಆಯ್ತಾ ಭಯ್ಯ, ये तन्नगी आपको ಅವರೇ ಹೋಗತ್ತೆ. ಅಯ್ಯೋ ಅಯ್ಯೋ ಅದು ಸೂಪರ್, ವೆರಿ ಗುಡ್. ಬನ್ನಿ ಇವಾಗ ನೋಡ, ಇನ್ನೇನು 1500 ಕಿಲೋಮೀಟರ್ ಆಗ್ಬಿಡುತ್ತೆ. ಇನ್ನೊಂದು ಸ್ವಲ್ಪ ಇದೆ. ಮುಂದೆ ಪೊಲೀಸವ್ರು ನಿಂತವ್ರೆ, ನೋಡವ ಏನೋ ಹಿಡಿತಾರ ಏನಿಲ್ಲ ಅಂತ. जा सकते जय श्री राम. तेलंगाना करीमनगर से आया है, मैं मैसूर से कर्नाटका. हाँ ಜೈ ಶ್ರೀರಾಮ್. ಸೊ ಇಷ್ಟ ದಿವಸ ಏನ್ ರೈಡ್ ಮಾಡಿದೆ ಅದಲ್ಲ, ಸೊ ಇನ್ಮೇಲೆ ಏನ್ ಮಾಡ್ತೀನಿ ಅದೇ ರೈಡು. ಏನಕ್ಕೆ ಅಂತಂದ್ರೆ ನನ್ನ ರಾಮ ಭಕ್ತಿಗೆ ಇವಾಗ ಶೋಧನೆ ಶುರು ಆಗುತ್ತೆ. ವಿಪರೀತ ಚಳಿ, ನಾಗ್ಪುರಿಂದ ಮುಂದೆ ಇದ್ದೀನಿ. ಸೊ ಇಲ್ಲಿಂದ ನಮ್ಮ 6ನೇ ದಿನದ ರೈಡ್ ಶುರು ಮಾಡಬೇಕು. ಸೊ ನೋಡೋ ಬನ್ನಿ ಏನೇನೆಲ್ಲ ಆಗುತ್ತೆ ಅಂತ ಈ ರೈಡಲ್ಲಿ ನೋಡ್ತೀರಾ. ಎಲ್ಲಿಗೆ ತಲುಪ್ತೀನಿ ಅಂತ ನಿಜವಾಗ್ಲೂ ಏನೂ ಐಡಿಯಾ ಇಲ್ಲ. ಸೊ ತಲುಪಿದಾಗ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಬನ್ನಿ, ಜೈ ಶ್ರೀರಾಮ್. ನಾಗ್ಪುರಿಂದ 10-15 ಕಿಲೋಮೀಟರ್ ಜಬಲ್ಪುರ್ ರೋಡಲ್ಲಿ ಬಂದು, ಸೊ ನೋಡಿ ಈ ಹೋಟೆಲಲ್ಲಿ ಉಳ್ಕೊಂಡಿದ್ದೆ. ಸದ್ಯಕ್ಕೆ ಓಡೋ ಟೈಮ್ ಬಂತು. ಇಲ್ಲಿವರೆಗೂ ರೈಡು 1282 ಕಿಲೋಮೀಟರ್ ನಮ್ಮ ಅಯೋಧ್ಯ ದರ್ಶನಂ ರೈಡು ಮುಗಿದಿದೆ. ಆದ್ರೆ ಎನರ್ಜಿ ಮಾತ್ರ ಹತ್ರ ಹೋಗ್ತಿದ್ದಂಗೆನೆ ಭಯಂಕರವಾಗಿದೆ. ಸೊ ಬನ್ನಿ, ಹೈವೇ ಅಲ್ವಾ, ಮ್ಯಾಪ್ ಗೀಪ್ ಎಲ್ಲ ಆಮೇಲೆ ನೋಡ್ಕೊಂಡ್ರೆ ಆಯ್ತು, ಹೋಯ್ತಾ ಇರೋದು. ಸದ್ಯಕ್ಕೆ ಏನೇನು ಪ್ಲಾನ್, ದೊಡ್ಡ ಊರುಗಳ ಹೈವೇ ಸಿಗ್ತಾ ಇದೆ. ಸೊ ದೊಡ್ಡ ಊರುಗಳಿಗೆ ಬೋರ್ಡ್ಗಳಿದೆ, ನೋಡ್ಕೊಂಡು ಹೋಯ್ತಾ ಇರೋದಷ್ಟೇ. ಸೊ ಹೋಗೋಣ. ಇವತ್ತಿಂದ ಮೇಜರ್ ಟಾಸ್ಕ್ ಏನು ಅಂತಂದ್ರೆ ಚಳಿ, ವಿಪರೀತ ಚಳಿ. ಸೊ ನಾಗ್ಪುರಿಂದ ವಿಪರೀತ ಚಳಿ. ಸೊ ನೋಡವ ಇದನ್ನೆಲ್ಲ ಹೆಂಗೆಲ್ಲ ಫೇಸ್ ಮಾಡ್ಕೊಂಡು ರೈಡ್ ಮಾಡ್ತೀವಿ ಅಂತ. ಶ್ರೀರಾಮ ಖಂಡಿತ ಶಕ್ತಿ ಕೊಡ್ತಾನೆ, ಆಂಜನೇಯ ನಮ್ಮ ಜೊತೆನೇ ಇದ್ದಾನೆ. ಬನ್ನಿ ಹೋಗ್ಬಿಡವ. ಜೈ ಶ್ರೀರಾಮ್. 6ನೇ ದಿನದ ರೈಡು ಶುರು ಆಗೋಯ್ತು ಗುರು, ಶುರು ಆಗೋಯ್ತು. ಸೊ ಇನ್ಮೇಲೆ ಚಳಿ ರೈಡು. ಜೈ ಶ್ರೀರಾಮ್ ಅಂತ ಹೇಳ್ತಾ ಇರೋದು, ಹೋಗ್ತಾ ಇರೋದಷ್ಟೇ. ಚಳಿ ಆಯ್ತಿದ್ರೆ ಟೈಮು ಇವಾಗ 7:35 ಆಯ್ತು. ಸೊ ಚಳಿ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಬಿಟ್ಟೆ. ಪಕ್ಕ ಸರ್ವಿಸ್ ರೋಡಲ್ಲೇ ಇತ್ತು ಹೋಟೆಲ್, ಎಲ್ಲೂ ಆ ಕಡೆ ಈ ಕಡೆ ಎಲ್ಲೂ ಹೋಗಿಲ್ಲ. ನಾಗ್ಪುರ ಸಿಟಿ ದಾಟಿ ಒಂದು 10-15 ಕಿಲೋಮೀಟ್ರಲ್ಲಿ. ಹಬ್ಬ ಏನು ಎನರ್ಜಿ ಹೋಗತ್ತೆ. 5 ದಿನ ಕಂಟಿನ್ಯೂಸ್ ಆಗಿ ರೈಡ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಏನು ಒಂಚೂರು ಎನರ್ಜಿ ಡೌನ್ ಆಗಿಲ್ಲ. ಸೊ ಬನ್ನಿ, ಇದೇ ಎನರ್ಜಿ ಇರಲಿ. ರಾತ್ರಿ ಇಲ್ಲೇ ಊಟ ಮಾಡಿದ್ದು, ಅಯ್ಯಪ್ಪ ಎಷ್ಟು ಕೆಟ್ಟಾಗಿತ್ತು ಅಂದರೆ, ಎಷ್ಟು ರೈಸ್ಗೆ ಒಂದು 150 ರೂಪಾಯಿ ತಗೊಂಡ. ಯಾವುದೋ ಒಂದು ವೆಜ್ ಪಲಾವ್ ಅಂದ್ಬಿಟ್ಟು ಕೊಟ್ಬಿಟ್ಟು 150 ರೂಪಾಯಿ ಇಷ್ಟು. ಅದು ತಿಂದಮೇಲಂತೂ ಹೊಟ್ಟೆಯಲ್ಲಿ ಏನೇನೋ ಅಂತ ಆಗೋಯ್ತು. ಸೊ ರೈಡಿಗೆ ಬಂದಾಗ ಇವೆಲ್ಲ ಸರ್ವೇ ಸಾಮಾನ್ಯ, ಅಡ್ಜಸ್ಟ್ ಮಾಡ್ಕೊಳವ. ಇದು ಅಂತಿಂಥ ರೈಡ್ ಅಲ್ವಲ್ಲ. ಸೊ ರಾಮ ಮಂದಿರಕ್ಕೆ ರೈಡು, ಅಯೋಧ್ಯೆಗೆ ರೈಡು. ಇವತ್ತು ನಿಜವಾಗ್ಲೂ ಗೊತ್ತಿಲ್ಲ ಎಲ್ಲಿ ಹೋಗ್ತೀನಿ ಅಂತ. ಜಬಲ್ಪುರ್ ಇಲ್ಲಿಂದ ಒಂದು 240 ಕಿಲೋಮೀಟರ್ ಎಷ್ಟೋ ಇದೆ ಅನ್ಸುತ್ತೆ, ಜಬಲ್ಪುರ್ ಅಂತ ಮಧ್ಯಪ್ರದೇಶ. ಒಟ್ಟಿನಲ್ಲಿ ಒಂದು ಸ್ಟೇಟ್ ಅಂತೂ ದಾಟ್ತೀನಿ. ಸೊ ಅಲ್ಲೋಗಿ ಎಲ್ಲಿ ರೀಚ್ ಆಗೋದು ಏನು ಅಂತ ಶ್ರೀರಾಮ ದಾರಿ ತೋರಿಸ್ತಾನೆ. ಬನ್ನಿ ಹೋಗವ. ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡಿದ್ರೆ ಫಾಲೋ ಮಾಡೋದಂತೂ ಮರೆಯೋಕೆ ಹೋಗ್ಬೇಡಿ. ಇನ್ಸ್ಟಾಗ್ರಾಮಲ್ಲೂ ಇದೀನಿ, ಚಾನಲ್ ನಿಮ್ಗೆ ಗೊತ್ತಲ್ವಾ, ಟ್ರಾವೆಲ್ ಫುಡ್ ಇನ್ ಕನ್ನಡ ಅಂತ. ಸೊ ನೋಡಿ VRL ಅಂತೂ ಎಲ್ಲ ಕಡೆ ಕಾಣಿಸುತ್ತೆ ಗುರು. ರೈಡ್ ಸ್ಟಾರ್ಟ್ ಮಾಡ್ತಿದ್ದಂಗೆ VRL ಹೋಯ್ತಾ ಇದ್ದೆ ನಮ್ಮೂರ್ದು, ಆದರೆ ರಿಜಿಸ್ಟ್ರೇಷನ್ ಮಾತ್ರ HR ನಮ್ಮ ಕರ್ನಾಟಕ ಗಾಡಿಲಿ ನಾನು ಜಾಸ್ತಿ ನೋಡಿದ್ದೇನೆ, VRL ಗಾಡಿನೇ ನೋಡಿದ್ದು. 5 ದಿವಸ ಹೆಂಗೆ ಕಳೀತು ಅಂತ ಗೊತ್ತೇ ಇಲ್ಲ. ಇನ್ನು 5 ದಿವಸ ಇದೆಯಾ ಇಲ್ಲ ಅದಕ್ಕಿಂತನೂ ಕಡಿಮೆ ದಿವಸ ಇದೆ ನನಗೊತ್ತಿರೋ ಪ್ರಕಾರ ಅಯೋಧ್ಯೆ ತಲುಪಕ್ಕೆ. ಎಷ್ಟು ದಿವಸ ಬೇಕಾರಾಗಲಿ ಅಯೋಧ್ಯೆ ರಾಮ ಮಂದಿರ ನೋಡ್ಬೇಕಷ್ಟೇ. ಸೊ ಇಲ್ಲಿಂದ ಟ್ರಕ್ಗಳು, ಬಸ್ಗಳ ಹಾವಳಿಗಳು ಜಾಸ್ತಿ. ರೋಡ್ ಒಂಚೂರು ಚೆನ್ನಾಗಿದ್ರೆ ಸಾಕು. ನಿನ್ನೆ ಅಂತೂ ಒಂದು 100-150 ಕಿಲೋಮೀಟರ್ ಮಹಾರಾಷ್ಟ್ರದಲ್ಲಿ, ಅಂದರೆ ಮಹಾರಾಷ್ಟ್ರ ನಾಗ್ಪುರಕ್ಕೆ ಬರಬೇಕಾದ್ರೆ ಹಿಂಸೆ ಕೊಟ್ಬಿಡ್ತು. ಇವಾಗೇನೋ ಪರವಾಗಿಲ್ಲ ಅನ್ಕೋತೀನಿ, ಹಿಂಗೆ ಇದ್ರೆ ಸಾಕು. ಇನ್ನೊಂದು 700 ಕಿಲೋಮೀಟ್ರು, 700ರಿಂದ 800 ಕಿಲೋಮೀಟ್ರು ಅಯೋಧ್ಯ. ನನ್ನ ಹತ್ರ ಇವಿ ಸ್ಕೂಟರ್ ಇದೆ ಅಲ್ವಾ, ತುಂಬಾ ಜನ ಕೇಳ್ತಾರೆ ನಿನ್ ಕೈಲಿ ಎಷ್ಟು ದೂರ ಹೋಗಕ್ಕಾಗುತ್ತೆ ಇವಿ ಸ್ಕೂಟ್ರಲ್ಲಿ ರೈಡ್ ಮಾಡ್ಕೊಂಡು ಅಂತ. ಸೊ ಇಲ್ಲೇ ಒಂದಷ್ಟು ಜನ ಕೂತ್ರೆ ಸಿಕ್ಬಿಡ್ತು ಅಂತ ಅನ್ಕೋತೀನಿ. ಸೊ ಆಲ್ರೆಡಿ 4 ಸ್ಟೇಟ್ ಬಿಟ್ಟು ಬಂದಿದ್ದೀನಿ, ಇವಾಗ 5ನೇ ಸ್ಟೇಟ್ಗೆ ಹೋಗ್ತಾ ಇದೀನಿ. ಸೊ ಇದೆ ಇವಿ ಸ್ಕೂಟರ್ ಆಗಲಿ ಯಾವ ಸ್ಕೂಟರ್ ಆಗಲಿ, ಸೊ ನಮಗೆ ರೈಡ್ ಮಾಡೋ ಮನ್ಸಿರ್ಬೇಕು, ತಾಕತ್ತಿರ್ಬೇಕು, ಪ್ಯಾಷನ್ ಇರಬೇಕು. ಸೊ ಎಲ್ಲಿಗೆ ಬೇಕಾ ರೈಡ್ ಮಾಡ್ಬೋದು. ಸೊ ಬನ್ನಿ, ಇನ್ನೂ ಒಂದು 2-3 ರಾಜ್ಯ ನಾರ್ತ್ ಇಂಡಿಯಾನ ನೋಡ್ಬಿಡವ. ಟೋಟಲ್ ಸೌತ್ ಇಂಡಿಯಾ ಅಂತ ನೋಡಾಗೋಯ್ತು. ನನ್ನ ಚಾರ್ಲಿ ಜೊತೆ ರೈಡ್ ಮಾಡಾಗೋಯ್ತು. ಈ ಊರ ಹೆಸರು ಕಂಡ್ರಿ ಗುರು. ಸೊ ಏನು ಕಂಡ್ರಿ ಏನು ಕಂಡಿಲ್ಲ ಗೊತ್ತಿಲ್ಲ, ಒಟ್ನಲ್ಲಿ ಈ ಊರ ಹೆಸರು ಮಾತ್ರ ಕಂಡ್ರಿ ಅಂತ. ಚೆನ್ನಾಗಿ ಕಂಡ್ರಿ ಬಿಡಿ ನೀವೆಲ್ಲ. ಅವ್ರ ಭಾಷೆಯಲ್ಲಿ ಏನು ಅಂತ ಗೊತ್ತಿಲ್ಲ, ನಮ್ಮ ಭಾಷೆಯಲ್ಲಿ ಕಂಡ್ರಿ ಅಂದರೆ ಏನು ಅಂತ ಗೊತ್ತಲ್ವಾ. ಕಂಡ್ರಿ, ಕರಡಿ ಅಲ್ಲ ಕಂಡ್ರಿ. ಚಳಿಗೆ ಏನಾದ್ರು ಬಾಯಿ ತೊದ್ದಿಸ್ತಾ ಇದ್ರೆ
ನಯನಕುಮಾರ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಡಿಮೆ ದರದಲ್ಲಿ ಅತ್ಯಾಧುನಿಕ ಚಿಕಿತ್ಸೆ, 2,000ಕ್ಕೂ ಹೆಚ್ಚು ಯಶಸ್ವಿ ಶಸ್ತ್ರಚಿಕಿತ್ಸೆ ಹಾಗೂ 22,000ಕ್ಕೂ ಹೆಚ್ಚು ಹೊರರೋಗಿಗಳ ಯಶಸ್ವಿ ಚಿಕಿತ್ಸೆ. ಸಂಪರ್ಕಿಸಿ ನೇತಾಜಿ ಸರ್ಕಲ್ ಹತ್ತಿರ, ದಟ್ಟಗಳ್ಳಿ, ಮೈಸೂರು. ಸೊ ಚಳಿಗೆ ಏನೇನೆಲ್ಲ ಕವರ್ ಮಾಡ್ಕೋಬೋದು ಎಲ್ಲ ಮಾಡೀನಿ. ಸೊ ಮೇಲ್ಗಡೆಗೆಲ್ಲ ಚೆನ್ನಾಗಿ ಕವರ್ ಆಗೈತೆ. 2 ಟೀ ಶರ್ಟ್ ಹಾಕೊಂಡಿನಿ, ಮೇಲೆ ಜರ್ಕಿನ್ ಹಾಕಿನಿ, ಗ್ಲೌಸ್ ಹಾಕಿನಿ, ಎಲ್ಲ ಹಾಕಿನಿ. ಸೊ ಜೀನ್ಸ್ ಪ್ಯಾಂಟು ತಡಿತಾ ಇಲ್ಲ, ಸಖತ್ ಚಳಿ ಆಗ್ತಾ ಇದೆ. ಜೀನ್ಸ್ ಪ್ಯಾಂಟು ಒಳಗಡೆ ಯಾವ್ದಾರ ಒಂದು ವಾರ್ಮರ್ ಏನಾರು ಪರ್ಚೇಸ್ ಮಾಡಿ ಹಾಕಬೇಕು, ಇಲ್ಲ ಅಂತಂದರೆ ಸಖತ್ ಕಷ್ಟ ಆಗ್ಬಿಡುತ್ತೆ. ಇಲ್ಲ ಡಬಲ್ ಜೀನ್ಸ್ ಹಾಕೋಕ್ಕಾಯ್ತು, ನೋಡ್ಕೊಂಡು ಹಾಕೊಂಡ್ಬಿಡ್ಬೇಕಷ್ಟೆ. ಆ್ಯಕ್ಚುಲಿ ಮುಂದೆ ಹೋಗ್ತಾ ಇದಕ್ಕಿಂತ ಡಬಲ್ ಚಳಿ ಇರುತ್ತಂತೆ. ಸೊ ಅವಾಗ ಏನೇನೆಲ್ಲ ಕತೆ ಆಗುತ್ತೆ ನೋಡವ. ಎಲ್ಲದಕ್ಕೂ ಶ್ರೀರಾಮ ಇದ್ದಾನೆ ಸಪೋರ್ಟ್ ಮಾಡೋಕ್ಕೆ, ತಲೆ ಕೆಡ್ಸ್ಕೊಳ್ಳೋಕ್ಕೇನಿಲ್ಲ. ಸೊ ಮುಂದೆ ಪೊಲೀಸವ್ರು ನಿಂತವ್ರೆ, ನೋಡವ ಏನೋ ಹಿಡಿತಾರ ಏನಿಲ್ಲ ಅಂತ. ಜಾಸಕ್ತೆ ಓಕೆ, ಜೈ ಶ್ರೀರಾಮ್. ಸೊ ಇಷ್ಟೇ, ಮುಂದೆ ಬೋರ್ಡ್ಗೆ ನೋಡಿದ್ರೆ ಏನಂತ ಗೊತ್ತಿಲ್ಲ, ಅಷ್ಟೇ. ಹತ್ರ ಹೋಗ್ತಿದ್ದಂಗೆ ಹೋಗು ಮುಗೀತು. ಫಾರೆಸ್ಟ್ ಒಳಗೆ ಎಂಟ್ರಿ ಆಗಾಯ್ತು ಗುರು. ಟೈಗರ್ ರಿಸರ್ವ್ ಫಾರೆಸ್ಟ್ ಅಂತ ಇದು. ಅಲ್ಲಲ್ಲಿ ಈ ರೀತಿ ತಡೆಗೋಡೆಗಳು ಹಾಕೊಂಡವ್ರೆ. ಸೊ ಫಾರೆಸ್ಟಲ್ಲೂ ಫ್ಲೈಓವರ್ ಎಲ್ಲ ಮಾಡ್ಬಿಟ್ಟವ್ರೆ. ಏನೋ ಪಂಚ ಅಂತೇನೋ ಇತ್ತು, ಸೊ ಇಂಗ್ಲೀಷಲ್ಲೆಲ್ಲೋ ಹಾಕಿಲ್ಲ, ಅದೇನೋ ಹಿಂದಿಲಿ ಐತೆ, ಅದೇನು ನಮ್ಗೆ ಅರ್ಥ ಆಗಲ್ಲ. ಮುಂದೆ ನೋಡಿದಾಗ ಗೊತ್ತಾಗುತ್ತೆ, ಬನ್ನಿ. ಫಾರೆಸ್ಟ್ ಇದೆ, ಎಷ್ಟು ದೂರ ಐತೆ ಏನು ಅಂತ ಗೊತ್ತಿಲ್ಲ. ಸದ್ಯ ಗಾಡೀಲಿ ಚಾರ್ಜ್ ಇದೆ. ಫಾರೆಸ್ಟ್ ಬರುತ್ತೆ ಅಂತ ಗೊತ್ತಿತ್ತು, ಮೊದಲೇ ಪ್ಲಾನ್ ಮಾಡಿದ್ದು. ಫ್ಲೈಓವರೇ ಗುರು ಇದಕ್ಕೆ, ಫಾರೆಸ್ಟಲ್ಲೂ ಫ್ಲೈಓವರ್ ಮಾಡ್ಬಿಟ್ಟವ್ರು ಹೋಗಿತ್ತಾಗೆ. ಕೆಳಗಡೆ ಸರ್ವಿಸ್ ರೋಡ್ ಇದೆಯಾ? ಇಲ್ಲ, ಸರ್ವಿಸ್ ರೋಡೆಲ್ಲ ಏನಿಲ್ಲ. ಪ್ರಾಣಿಗಳು ಓಡಾಡೋಕ್ಕೆ ಜಾಗ. ಗ್ರೇಟ್, ಪರವಾಗಿಲ್ಲ. ಸೊ ಅವ್ರಿಗೂ ತೊಂದರೆ ಆಗಲ್ಲ, ಆರಾಮಾಗಿ ಬೇಕಾದ್ರೆ ಬಂದು ಮಲ್ಕೊಂತವೆ ಕೆಳಗಡೆ. ಮಳೆಗಾಲದಲ್ಲಿ ಎಲ್ಲಾದರೂ ಬೇಗ ಅವಶ್ಯಕತೆ ಇತ್ತು ಅಂದರೆ. ಅವಕ್ಕೇನಿದೆಲ್ಲ ಅವಶ್ಯಕತೆ ಇರಲ್ಲ, ಬಟ್ ಒಂದು ಆಪ್ಷನು ಆಯಿತು. ಸ್ವಲ್ಪ ಡೌನ್ ಅಪ್ಪು ಎರಡೂ ಐತೆ, ಒಂದು ರೇಂಜಲ್ಲಿ ಹೋಯ್ತಾ ಏನೇ. ಚಳಿ ಸದ್ಯ ಫಾಗೆಲ್ಲ ಏನಿಲ್ಲ, ಮುಂದೆ ನೋಡವ ಏನೇನು ಬರುತ್ತೆ ಅಂತ. ಸೊ ಫ್ಲೈಓವರ್ ಎಂಡ್ ಆಯ್ತು ಇಲ್ಲಿಗೆ. ಯಾವ್ದಾರು ಪ್ರಾಣಿಗಳು ಕಾಣಿಸ್ತವ ರೋಡಲ್ಲೇ. ಹಕ್ಕಿಗಳು ನೋಡಿ ನನ್ನ ಜೊತೆಗೆ ಬರ್ತಾವೆ ಅಷ್ಟೊತ್ತಿಂದ. ಪಕ್ಕದಲ್ಲೇ ಇಬ್ಬರು ಕರೆಕ್ಟಾಗಿ ಒಂದೇ ಇದ್ರಲ್ಲಿ ಹೋಗ್ತಾ ಇದೀವಿ. ಸೊ ಲಾರಿ ಬರ್ತೈತೆ ಕಣ್ರಪ್ಪ, ಮೇಕೇಳಿ ಲಾರಿ ಬರ್ತೈತೆ. ಬನ್ನಿ ನಮ್ಮ ಕಡೆಗೆ ಬನ್ನಿ. ಅಯ್ಯೋ ಅದು ಸೂಪರ್, ವೆರಿ ಗುಡ್. ಬನ್ನಿ ಇವಾಗ ನೋಡ. ಬೇರೆ ಕಡೆ ಅಡ ಇಟ್ಟಿರೋ ಚಿನ್ನನ ಬಿಡಿಸೋಕೆ ಹಣ ಬೇಕಾ? ಜಾಸ್ತಿ ಬಡ್ಡಿಗೆ ಅಡ ಇಟ್ಟಿರೋ ಚಿನ್ನನ ಬಿಡಿಸಿ ಕಡಿಮೆ ಬಡ್ಡಿಗೆ ಅಡ ಇಡ್ಬೇಕಾ? ನಿಮ್ಮ ಚಿನ್ನನ ನಿಮಗೆಲ್ಲಿಷ್ಟಾನೋ ಅಲ್ಲಿ ಮಾರ್ಬೇಕಾ? ನಿಮ್ಮ ಒಡವೆನ ಅಡ ಇಟ್ಟು ಬಡ್ಡಿ ಕಟ್ಟಿ ಇಟ್ಟ ಒಡವೆನೂ ಹೋಯ್ತು, ದುಡ್ಡು ಹೋಯ್ತು ಅನ್ನೋ ಚಿಂತೆ ಇದೆಯಾ? ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ. ಸೂಪರ್ ಶಾಟ್ ಮಾತ್ರ, ಎಷ್ಟು ಚೆನ್ನಾಗಿ ಹೋಯ್ತಾ ನೋಡಿ. ನನ್ನನ್ನು ದಾರಿ ತೋರಿಸ್ತಾ ಇದೆ ಅನ್ನೋ ಥರ ಫೀಲ್ ಆಗ್ತಾ ಇದೆ. ಬಾಯ್ ಸಾಕು, ಈ ಬ್ರಿಡ್ಜ್ ದಾಟಕ್ಕೋಸ್ಕರ ಕರ್ಕೊಂಡ್ಬಂದಿದ್ದು. ಸಾಕಾದಾಗ ಹೋದ ಮಾತ್ರ. ಈ ಫಾರೆಸ್ಟ್ ಹೆಸರು ಬಂದು ಪೆಂಚ ಟೈಗರ್ ರಿಸರ್ವ್ ಪಾರ್ಕ್ ಅಂತ. ಸೊ ನ್ಯಾಷನಲ್ ಪಾರ್ಕ್ ವಾರಣಾಸಿ 647 ಪೆಂಚ ನ್ಯಾಷನಲ್ ಟೈಗರ್ ರಿಸರ್ವ್ ಪಾರ್ಕ್ ಇದು. ಒಳಗಡೆ ಊರುಗಳು ಐತೆ. ಟೋಲ್ ಗೇಟ್ ಐತಂತೆ ಇನ್ನು 1 ಕಿಲೋಮೀಟ್ರಲ್ಲಿ. ಹತ್ತತ್ರ ಫಾರೆಸ್ಟ್ ಮುಗಿದಿರ್ಬೋದೇನೋ. ಟೋಲ್ ಗೇಟ್ ಬಂತು ಅಂದರೆ ಹತ್ತತ್ರ ಒಂದು 35 ಕಿಲೋಮೀಟ್ರಿಂದ ಕ್ರೂಸ್ ಕಂಟ್ರೋಲ್ ಆಫೇ ಮಾಡಿಲ್ಲ. ಸೊ ಈ ಟೋಲ್ ಬತ್ತೈತೆ, ಅದಕ್ಕೋಸ್ಕರ ಆಫ್ ಮಾಡಬೇಕು. ಸೊ ನಾವು ಗಾಡಿನ ಕಂಟ್ರೋಲ್ ತೊಗೋಬೇಕು ಇವಾಗ. ಸ್ವಲ್ಪ ಚಳಿಗೆ ಕೈನ ಪ್ರೊಟೆಕ್ಟ್ ಮಾಡ್ಕೊತಾ ಇದ್ದೆ. ಯಾವುದೋ ಟೋಲ್ ಇದು. ಮಧ್ಯಪ್ರದೇಶ್ ಬಂತ ಏನೋ ಅಂತಲೂ ಗೊತ್ತಿಲ್ಲ. ಮಧ್ಯಪ್ರದೇಶ ಬರಬೇಕು ಅಂದರೆ ಇಲ್ಲೆಲ್ಲ RTO ಚೆಕ್ ಪೋಸ್ಟ್ ಅದು ಇದು ಇರುತ್ತಲ್ವ, ನೋಡೋವಾಗ ಗೊತ್ತಾಗತ್ತೆ. ಸೊ ರೋಡ್ ಐತೆ, ಹೋಯ್ತಾ ಇರೋದು. ಟೀ, ಕಾಫಿ, ಊಟ, ತಿಂಡಿ ಏನೇ ಇದು ಚಾರ್ಜಿಂಗ್ ಆಗೋ ಟೈಮಲ್ಲಿ. ಸೊ ಚಾರ್ಜಿಂಗ್ ಟೈಮ್ನ ಯೂಟಿಲೈಸ್ ಮಾಡ್ಕೊಳ್ಳೋದು, ಅಲ್ಲಿವರೆಗೆ ಯಾವುದೇ ಟೈಮ್ನ ವೇಸ್ಟ್ ಮಾಡ್ಕೊಳ್ಳಲ್ಲ. ಹೋಗೋ ಬನ್ನಿ. ಯಾವುದೋ ಊರು ಐತೆ, ಏನು ಹೆಸರು, ಕವಾಸ ಐ ಥಿಂಕ್. RTO ಬಂತು, ಇಲ್ಲಿಗೆ ಮಹಾರಾಷ್ಟ್ರ ಮುಗೀತು ಅನಿಸುತ್ತೆ. ನೆಕ್ಸ್ಟ್ UP. ಇವ್ರು ನೋಡಿಲ್ಲಿ ಅವನು ತಲೆ ಕೆಟ್ಟವನು. ಸೊ ಮಧ್ಯೆ ಬರ್ತಾರೆ, ನೋಡು ಬರ್ತಾರೆ. ಅದೇ ಉರಿಯೋದು, ನೋಡದೆ ಬರೋದು ಒಂಥರ, ನೋಡಿ ಬರೋದು. ಮೂಗರು ಮಧ್ಯಪ್ರದೇಶ ಎಂಟ್ರಿ ಆಗ್ಬಿಟ್ಟಿದ್ವಿ. ಆ ಕವಾಸ ಅಂತಿತ್ತಲ್ಲ, ಸೊ ಅಲ್ಲಿಂದನೇ ಎಂಟ್ರಿ ಆಗ್ಬಿಟ್ಟಿದ್ವಿ. ಕವಾಸ ಊರು ಅಂತ ಹೇಳಿದ್ನಲ್ಲ, ಸೊ ಅದ್ರ ಹಿಂದೆನೇ ಮಧ್ಯಪ್ರದೇಶ ಎಂಟ್ರಿ ಆಗ್ಬಿಟ್ಟೈತೆ. ಸೊ ಇವಾಗಿದ್ದು ಮಧ್ಯಪ್ರದೇಶದ್ದು ಏನೋ ಚೆಕ್ ಪೋಸ್ಟ್, RTO ಚೆಕ್ ಪೋಸ್ಟ್ ಇರಬೇಕು. ಗೊತ್ತೇ ಆಗಿಲ್ಲ ನೋಡಿ. ಮಧ್ಯಪ್ರದೇಶ ಬಂದು ಸುಮಾರು ಹೊತ್ತಾಗಿ ಹೋಗುತ್ತೆ, ಹೆಚ್ಚು ಕಮ್ಮಿ ಒಂದು 7-8 ಕಿಲೋಮೀಟ್ರ್ ಮೇಲೆ ಆಗೋಗುತ್ತೆ. ಪರವಾಗಿಲ್ಲ. ಸಿನಾಯಿಗೆ ಹೋಗೋಣ. ಸಿನಾಯಿಗೆ
ಫಾರೆಸ್ಟ್ ನೋಡಿ ಈ ಥರ ಫುಲ್ ಎಲ್ಲ ಒಂದಷ್ಟು ದೂರ ಆದ್ಮೇಲಂತೂ ಐ ಥಿಂಕ್ ಮಧ್ಯಪ್ರದೇಶ ಎಂಟ್ರಿ ಆದ್ಮೇಲೆ ಈ ರೀತಿ ಹಾಕ್ಬಿಟ್ಟಿದ್ದಾರೆ ಅನ್ಸುತ್ತೆ. ಒಂದು 10 ಕಿಲೋಮೀಟ್ರಿಂದ ಟೋಟಲ್ ಕ್ಲೋಸ್ ಇದು ಈ ರೀತಿ. ಸೊ ಒಳ್ಳೇದು ಈ ರೀತಿ ಮಾಡೋದು. ಜೊತೆಗೆ ನಮ್ಮ ಜನ ಕಸ ಗಿಸ ಹಾಕೋದನ್ನು ತಪ್ಪುತ್ತೆ, ಜೊತೆಗೆ ಚೇಷ್ಟೆಗಳು ಮಾಡೋದು ತಪ್ಪುತ್ತೆ. ಹಿಂಗಿರ್ಬೇಕು. ಜೊತೆಗೆ ಪ್ರಾಣಿಗಳಿಗೂ ತುಂಬ ಒಳ್ಳೇದು. ಒಳ್ಳೆ ಐಡಿಯಾ. ನಮಗೂ ಬಂಡೀಪುರದಲ್ಲಿ ಹಿಂಗೆ ಮಾಡಿಬಿಟ್ರೆ ಒಳ್ಳೇದು. ಆ ರೋಡಲ್ಲಿ ಹೋಗ್ಬೇಕಾದ್ರೆ ಪ್ರಾಣಿಗಳು ಕಾಣಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನೆಮ್ಮದಿಯಾಗಿ ಅವು ಇರಲಿ. ಬುದ್ಧಿ ಜೀವ ಇಲ್ದೇ ಇರೋ ನನ್ನ ಚಾರ್ಲಿನ ಮೈಸೂರಿಂದ ಅಯೋಧ್ಯೆಗೆ 2,500 ಕಿಲೋಮೀಟರ್ ರೈಡ್ ಮಾಡಿದೀನಿ. ಒಂದು ಚೂರು ಹೊಗೆ ಬಿಟ್ಟಿಲ್ಲ. ಬುದ್ಧಿ ಜೀವನ ಇರೋ ನಾವು ಧೂಮಪಾನ ಮಾಡಿ ನಾವು ಆರೋಗ್ಯ ಕೆಡಿಸ್ಕೊತಾ ಇದೀವಿ. ಧೂಮಪಾನ ಬಿಡಬೇಕು ಅಂತ ತುಂಬಾ ಟ್ರೈ ಮಾಡ್ತಾ ಇದೀವಿ, ಅರ್ವಿ ಬಿಡಕ್ ಆಗ್ತಿಲ್ಲ ಅಂತ ನೀವೇನಾರ ಹೇಳಿದ್ರೆ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ, ನಾನ್ ಬಿಡಿಸ್ತೀನಿ. ಶ್ರೀರಾಮನ ಆಶೀರ್ವಾದದಿಂದ ಆಯುರ್ಬ್ರಹ್ಮ ವೆಲ್ನೆಸ್ ನವರು AB ಅಡ್ವಾನ್ಸ್ ಆಂಟಿ ಸ್ಮೋಕಿಂಗ್ ಹರ್ಬಲ್ ಟೀ ನ ಮಾರ್ಕೆಟ್ ತಂದಿದ್ದಾರೆ. ಈ ಹರ್ಬಲ್ ಟೀ ನ ಬೆಳಗ್ಗೆ ರಾತ್ರಿ ಊಟಕ್ಕಿಂತ ಮುಂಚೆ 2 ಸಲ ಕುಡೀರಿ ಸಾಕು. ನಾನ್ ಗ್ಯಾರಂಟಿ ಕೊಡ್ತೀನಿ, ಲೈಫ್ ಅಲ್ಲೇ ನೀವು ಸ್ಮೋಕಿಂಗ್ ಮಾಡಲ್ಲ. ಇನ್ನೇನಕ್ಕೆ ತಡ 1% ಎಫರ್ಟ್ ಹಾಕ್ಬಿಟ್ಟು ಸ್ಕ್ರೀನ್ ಅಲ್ಲಿ ಕಾಣಿಸಿರೋ ನಂಬರ್ಗೆ ಕಾಲ್ ಮಾಡಿ ಈ ಆಂಟಿ ಸ್ಮೋಕಿಂಗ್ ಹರ್ಬಲ್ ಟೀ ನ ತರಿಸ್ಕೊಳ್ಳಿ. ಇನ್ಮೇಲೆ 101% ನೀವು ಸ್ಮೋಕಿಂಗ್ ಮಾಡಲ್ಲ. ಈ ಆಂಟಿ ಸ್ಮೋಕಿಂಗ್ ಹರ್ಬಲ್ ಟೀ ಕುಡಿದು ನನ್ನ ಸ್ನೇಹಿತನು 5 ದಿನದಲ್ಲಿ ಧೂಮಪಾನ ಬಿಟ್ಟಿಯಾನೆ. ಇದರ ಫುಲ್ ಲೆಂತ್ ವಿಡಿಯೋ ಬಂದು ನನ್ನ ಟ್ರಾವೆಲ್ 14 ಕನ್ನಡ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಪೇಜ್ ಅಲ್ಲಿ ಅಪ್ಲೋಡ್ ಮಾಡೀನಿ. ನಮಗೆ ನೆಮ್ಮದಿ ಹುಡುಕೊಂಡು ಏನೇನೋ ಮಾಡ್ತೀವಿ, ಅವಾಗ ನೆಮ್ಮದಿ ಬೇಡವಾ, ಆರಾಮ್ ಬೇಡವಾ? ಲೈಟಾಗಿ ಘಾಟ್ ಸೆಕ್ಷನ್ ಶುರು ಆಯಿತು. ಅಯ್ಯೋ ನಾವು ಸಿನೈಗೆ ಹೋಗ್ಬೋಣ ಅಂತ ಅನ್ಕೊಂಡೆ. ಚಾರ್ಜಿಂಗ್ ಬೇರೆ ಕಡಿಮೆ ಐತೆ. ಎಷ್ಟು ದೂರ ಐತೆ ಏನಂತ ಗೊತ್ತಿಲ್ವಲ್ಲ. ಫಾರೆಸ್ಟ್ ಐತೆ ಅಂತ ಗೊತ್ತಾಯ್ತು, ಈಗ ಘಾಟ್ ಸೆಕ್ಷನ್ ರೀತಿ ಇದೆ ಅಂತ ಅನ್ಕೊಂಡಿರ್ಲಿಲ್ವಲ್ಲ. ಇದಿದ್ರೆ ಹಿಂದೆ ಊರಲ್ಲೇ ಒಂದು ಪೆಟ್ರೋಲ್ ಬಂಕ್ ಇತ್ತು, ಸೊ ಅಲ್ಲೇ ಕೇಳ್ಬಿಟ್ಟು ಏನಾದ್ರು ಚಾರ್ಜ್ ಹಾಕೋಬೋದಿತ್ತು. ಅಯ್ಯಯ್ಯೋ 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 ಏನು ಮಾಡೋದು? ಜಾಸ್ತಿ ದೂರ ಇಲ್ಲ ಅಂದರೆ ಸಾಕೋಣಪ್ಪ ತಂದೆ. ಚಾರ್ಜ್ ಡೌನ್ ಆಗ್ಬಿಟ್ರೆ ಕಷ್ಟ. ರೇಂಜ್ ಬೇರೆ ಸ್ವಲ್ಪ ಕಡಿಮೆ ಇದೆ, ಬರೀ 46 ಕಿಲೋಮೀಟ್ರ್ ಇದೆ. ಮುಂದೆ ಚಾರ್ಜಿಂಗ್ ವ್ಯವಸ್ಥೆ ಇದೆ, ಬಟ್ ಅಲ್ಲಿವರೆಗೆ ಹೋಗುತ್ತಾ ಅನ್ನೋದೇ ಡೌಟು. ಈ ಫಾರೆಸ್ಟಲ್ಲಿ ಚಾರ್ಜಿಂಗ್ ವ್ಯವಸ್ಥೆ ಎಲ್ಲ ಮಾಡ್ಕೊಳ್ಳೋದು ಹೆಂಗೆ ಬರೋಕ್ಕಾಗುತ್ತೆ ಹೇಳಿ? ಅದೆಲ್ಲ ಇದೆ, ಆದರೂ ಭಯ ಆಗ್ತಾಯಿದೆ. ಲಾರಿ ಹತ್ರ ಪಕ್ಕದಲ್ಲಿ ಪಾಸ್ ಆಗ್ತಾಯಿದ್ರೆ ಬಿಸಿ ಗಾಳಿ ಮಜಾ ಕೊಡ್ತೈತೆ. ಏನಾದ್ರು ತುಂಬ ಚಳಿ ಆಯಿತು ಅಂದರೆ ಅದರ ಲಾರಿ ಪಕ್ಕದಲ್ಲಿ ಒಂದಷ್ಟು ದೂರ ಹೋಗ್ಬಿಡ್ತೀನಿ. ಈ ಕಡೆ ಈ ಟ್ರ್ಯಾಕ್ ಐತಲ್ಲ ಇಲ್ಲಿ, ಸೊ ಈ ಟ್ರ್ಯಾಕಲ್ಲಿ ಲಾರಿ ಇಲ್ಲಿ ಸ್ಲೋ ಆಗಿ ಹೋಯ್ತಿದಂದ್ರೆ ಈ ಟ್ರ್ಯಾಕಲ್ಲಿ ನಿಂತ್ಕೊಂಡು ಹೋಗ್ಬಿಡ್ತೀನಿ ಅನ್ಪಡೋಣ. ಸೊ ಮಳೆ ಎಲ್ಲ ಆಗೈತೆ ಗುರು, ಅಯ್ಯಯ್ಯೋ ಮಳೆ ಎಲ್ಲ ಆಗೈತೆ. ಮಳೆ ಏನೋ ಬರೆದವ್ರು ಸಾಕಪ್ಪ ರೈಡಲ್ಲಿ. ಮಳೆಗೋಸ್ಕರ ಏನಂತ ವ್ಯವಸ್ಥೆ ಮಾಡ್ಕೊಂಡಿಲ್ಲ, ಚಳಿಗೋಸ್ಕರ ಒಂದಷ್ಟು ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಮಳೆಗೆ ಏನು ವ್ಯವಸ್ಥೆ ಮಾಡ್ಕೊಂಡಿಲ್ಲ. ಇನ್ನೊಂದು 10 ಕಿಲೋಮೀಟ್ರಲ್ಲಿ ಒಂದು ಊರಿದೆ, ಅಲ್ಲಿವರೆಗೂ ಹೋಗ್ಬಿಟ್ರೆ ಸಾಕು. 37 ಕಿಲೋಮೀಟ್ರ್ ರೇಂಜ್ ಇದೆ. 36 ಕಿಲೋಮೀಟ್ರ್ ರೇಂಜ್ ಇದ್ರು 10 ಕಿಲೋಮೀಟ್ರ್ನೂ ಹೋಗಲ್ಲ. ಹೆವಿ ಘಾಟ್ ಸೆಕ್ಷನ್ ಬಂದುಬಿಟ್ರೆ ಇದು ತುಂಬ ಹೆವಿ ಇಲ್ಲ, ಬಟ್ ಐತೆ, ಮ್ಯಾಟ್ರ್ ಐತೆ, ರೋಡ್ ಐತೆ. ಗಾಡಿಗೆ ಇದು ತೊಗೋತಾ ಇದೆ, ಬ್ಯಾಟ್ರಿ ಜಾಸ್ತಿ ತೊಗೋತಾ ಇದೆ. ಸೊ ಸ್ವಲ್ಪ ದೂರಕ್ಕೆ ಸುಮಾರು ಒಂದು 10-15 ಕಿಲೋಮೀಟ್ರ್ ರೇಂಜ್ ಕಡಿಮೆ ಆಗೋಯ್ತು. ಒಂದು ರೇಂಜ್ಗೆ ಘಾಟ್ ಸೆಕ್ಷನ್ನು ಫಾರೆಸ್ಟ್ ಎಲ್ಲ ಮುಗೀತು ಗುರು. ಇದು ಯಾವುದೋ ಊರಿಗೆ ಬಂದೆ, ಊರ ಹೆಸರೇಂದು ಕರಯ್ಯ ಅಂತ ಊರು. ಸೊ ಕರಯ್ಯ ಅಂತ ಊರಿಗೆ ಬಂದಿದ್ದೀನಿ. ಏನು ಚಳಿ. ಈ ಗ್ಲೌಸ್ ಏನಕ್ಕೂ ಕೆಲಸಕ್ಕೆ ಬರ್ತಿಲ್ಲ. ಫುಲ್ ಕೈಯೆಲ್ಲ ಐಸ್ ಆಗ್ಬಿಟ್ಟೈತೆ. ಹಿಂಗೆ ಆಗ್ತಿಲ್ಲ, ಹಿಂಗೆ ಅನ್ನೋಕ್ಕಾಗ್ತಾಯಿಲ್ಲ. ಓಹೋ ಏನು ಚಳಿ ಆಯ್ತಲ್ವಲ್ಲ. ಬ್ರೇಕ್ ಬೇಕೇ ಬೇಕು, ಅರ್ಜೆಂಟಾಗಿ ಬ್ರೇಕ್ ಬೇಕು. ಸ್ವಲ್ಪ ದೂರ ಬನ್ನಿ, ಚಾರ್ಜಿಂಗ್ ಪಾಯಿಂಟ್ ಹತ್ರ ಸಿಗ್ತೀನಿ. ಸದ್ಯಕ್ಕೆ ಒಂದು ಪಾಯಿಂಟಿಗೆ ಬಂದೆ, ಬ್ರೇಕ್ಫಾಸ್ಟ್ ಪಾಯಿಂಟ್ಗೆ. ನಾಷ್ಟ ಮಾಡಬೇಕು. ಇಲ್ಲೇನು ಸ್ವಲ್ಪ ಚಾರ್ಜ್ ಹಾಕೊಂಡು ಹೋಗ್ಬಿಡವ. ಗಾಡಿಯಿಂದ ಇಳಿದ ಮೇಲೆ ಗ್ಲೌಸ್ ತೆಗಿಯೋಕ್ಕಾಯ್ತಿಲ್ಲ, ಅದು ಚಳಿ ಐತೆ. ಎಷ್ಟು ಐತೆ ಅನ್ಬೋದು ಅಂತ ನಿಮಗೆ ಗೊತ್ತಾಗುತ್ತೆ. इतना ठंड में कैसा रहता है भैया? ये ठंड नहीं है आपको? ಹೋಗತ್ತೆ ಟೋಪಿ ಹಾಕೋದು ತಡಿತಿಲ್ಲ, ಪಂಚಾಯತ್ ಹೊತ್ಕೊಂಡ್ಬಿಟ್ಟಿರಿ. ಅಷ್ಟೊಂದು ಚಳಿ ಐತೆ. ಇದು ಎಂಟ್ರಿ ಮುದ್ದೆ ಹೋಯ್ತಾ, ಇನ್ನು ಭಯಂಕರವಾಗೈತೆ. ಜೈ ಶ್ರೀರಾಮ್ ಅಂತ ಹೋಯ್ತಾ ಇರೋದಷ್ಟೇ, ಏನು ಮಾಡಂಗಿಲ್ಲ. ಈ ಟೋಪಿ ಐತೆ, ಈ ಟೋಪಿ ಹಾಕೋದು ತಡೆಯೋಕ್ಕಾಗ್ತಿಲ್ಲ. ಈ ಡಾಬಾದಲ್ಲಿ ಆರ್ವಿನೂ ಚಾರ್ಜ್ ಆದ, ಗಾಡಿನೂ ಚಾರ್ಜ್ ಆಯಿತು. ಚಳಿ ಮಾತ್ರ ನಡಗಿಸ್ಬಿಡ್ತಿದ್ರು. ಅಯ್ಯಪ್ಪ ಹೇಳಂಗೆ ಇಲ್ಲ. ಟೈಮು 11:45. ಚಳಿ ಇವಾಗಲೂ ಚಳಿನೇ. ಆಂಜನೇಯ ಕಾಪಾಡಪ್ಪ. ಸೊ ನಮ್ಮ ರಸ್ತೆ ಮಧ್ಯೆ ಏನು ಸಮಸ್ಯೆ ಇಲ್ಲ. ಆಂಜನೇಯ ಯಾವಾಗಲೂ ಮೋಟಿವೇಶನ್ ಕೊಡೋಕೆ ಇದ್ದೇ ಇರ್ತಾರೆ. ಸೊ ಮೋಟಿವೇಶನ್ ತಗೊಳ್ಳೋದು ಹೋಯ್ತಾ ಇರೋದಷ್ಟೇ. ಒಂಚೂರು ಚಳಿ ಕಡಿಮೆ ಮಾಡ್ಬಿಡುತ್ತಂದ್ರೆ ಅಷ್ಟೇ ಸಾಕು. तेलंगाना करीमनगर से आया है. मैं मैसूर से, कर्नाटका. हाँ, कितना दिन में आया इधर तक? 6 दिन में आया. 6 दिन में आया. ओके. आपका नाम? माधव. ओके. किधर रह रहा है नाइट में? वो
करता अरेंज कर देना हाँ 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 संग वाले अरेंज ओहो कितना कितना लोग आ रहा है चार है और एक और दो सामने ಓಕೆ ಓಕೆ ಚಾರ್ चार है ಓಕೆ 4 ಜನ ಹೋಗ್ತಾ ಇರಂತೆ ತೆಲಂಗಾಣದಿಂದ ಕರೀಂನಗರಿಂದ ಜೈ ಶ್ರೀರಾಮ್ ಸೊ ಓಕೆ ಆರಾಮ್ ಸೆ ಸೇಫ್ ಸೆ ಆइए ಓಕೆ ಬಾಯ್ 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 ಜೈ ಶ್ರೀರಾಮ್ ಹೆಂಗೈತೆ ನೋಡಿ ಜಾಗ ನೋಡಿ ಸ್ವಲ್ಪ ಇವಾಗ ಡ್ರೈ ಲ್ಯಾಂಡ್ ಶುರು ಆಯಿತು ಒಂದು ಫಾರೆಸ್ಟ್ ಬಂದು ಹೋದ್ಮೇಲೆ ಸೊ ಮಳೆ ಆಧಾರಿತ ಕೃಷಿ ಮಾಡ್ತಾರಲ್ಲ ಆ ಥರ ಭೂಮಿಗಳಿದು ಇನ್ನೇನು 1500 ಕಿಲೋಮೀಟ್ರ್ ಆಗಿಬಿಡುತ್ತೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಇದೆ ಮತ್ತೆ ಗಾಡಿನ ಚಾರ್ಜ್ ಮಾಡಾಯ್ತು ಗುರು 93% ಆಗಿದೆ ಜಬಲ್ಪುರಲ್ಲಿ ಓಲಾ ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ ಅಲ್ಲಿಗೆ ಹೋಗಿ ಇನ್ನೊಂದು ಸ್ವಲ್ಪ ಚಾರ್ಜ್ ಹಾಕೊಳ್ಳೋಣ ಸೊ ಮುಂದೆ ಹೋಗ್ಬೇಕಾ ಜಬಲ್ಪುರಲ್ಲಿ ಸ್ಟೇ ಆಗಬೇಕಾ ಅಂತ ಮುಂದೆ ಗೊತ್ತಾಗುತ್ತೆ ಸೊ ಈ ಊರ ಹೆಸರು ನೋಡ್ಕೊಳ್ಳಿ ಧೂಮ ಅಂತೆ ಧೂಮ ಇವಾಗೇನು ಬೆಳಗ್ಗೆಯಿಂದ ನಾಗ್ಪುರಿಂದ ಜಬಲ್ಪುರ್ಗೆ ಟ್ರಾವೆಲ್ ಮಾಡ್ತಾ ಇದೀನಿ ಒಂದು ಹಳ್ಳಿ ಸಿಗುತ್ತೆ ಇಲ್ಲ ಅಂತಂದರೆ ಫಾರೆಸ್ಟ್ ಸಿಗುತ್ತೆ ಲೈಟಾಗಿ ಹಿಂಗೆ ಘಾಟ್ ಸೆಕ್ಷನ್ಗಳು ಸಿಗುತ್ತೆ ಸಿಕ್ಕಾಗ ಮಾತ್ರ ಒಳ್ಳೆ ವ್ಯೂ ನೋಡಿ ಕೆಳಗಡೆ ಎಲ್ಲ ಕೃಷಿ ಭೂಮಿ ನಾನು ಹೇಳಿಲ್ವಾ ಇದೆಲ್ಲ ಫಾರೆಸ್ಟು ಎಷ್ಟು ಚೆನ್ನಾಗೈತೆ ಒಂದಾದ್ಮೇಲೆ ಒಂದು ವೆಲ್ಕಮ್ ಮಾಡುತ್ತೆ ಗುರು ಪ್ಲೇಸ್ಗಳು ನೋಡಿ ಮತ್ತೊಂದು ಹಿಲ್ಲು ಮತ್ತೊಂದು ಊರು ಮತ್ತೊಂದು ಫಾರೆಸ್ಟು ಏನು ಹೇಳಿದೆ ನಾನು ಪದಗಳು ಬರ್ತಿಲ್ಲ ಕವಿ ಆಗ್ಬಿಡ್ತೀನಿ ಒಂದು 4 ಸಲ ಇಲ್ಲೇ ಬಂದು ರೈಡ್ ಮಾಡಿಬಿಟ್ರೆ ಆ ರೇಂಜ್ಗೆ ಐತೆ ಜಾಗ ಮಾತ್ರ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾಗ್ಪುರಿಂದ ಜಬಲ್ಪುರ್ವರೆಗೂ ರೈಡ್ ಈ ಸೂಪರ್ ಆಗಿರುತ್ತೆ ಅಂತ ಸಾಕಾದಾಗೈತೆ ಏನು ಒಂಚೂರು ಚಾರ್ಜ್ ಇಟ್ಕೊಂಬರ್ಬೇಕಷ್ಟೇ ಸೊ ಅದಕ್ಕೆಲ್ಲ ದಾರಿ ಮಾಡ್ಕೊಂಬಂತು ಅಂದರೆ ಒಳ್ಳೆ ರೈಡು ಮಾತ್ರ ಇಲ್ಲಿ ಈ ವಿ ಸ್ಕೂಟಲ್ಲಿ ಬಂದರೆ ಸೊ ಬೇರೆ ಯಾವ್ದಲ್ಲಿ ಬಂದರೂ ಒಳ್ಳೆ ರೈಡೇ ಬಟ್ ಐ ಪ್ರಮೋಟ್ ಒನ್ಲಿ ಎವಿ ತುಂಗಭದ್ರಾ ಕೃಷ್ಣ ಗೋದಾವರಿ ನದಿಗಳನ್ನ ಕ್ರಾಸ್ ಮಾಡ್ಕೊಂಡ್ಬಂದೆ ಇವಾಗ ಮಧ್ಯಪ್ರದೇಶದ ಜಬಲ್ಪುರಲ್ಲಿ ನರ್ಮದಾ ನದಿನ ಕ್ರಾಸ್ ಮಾಡ್ತಾ ಇದ್ದೀನಿ ನೋಡಿ 1518 ಕಿಲೋಮೀಟ್ರು ರೈಡು ಕಂಪ್ಲೀಟ್ ಆಗೋಯ್ತು ಇನ್ನಿರೋದು ಒಂದು ಕಾಲ್ ಭಾಗ ಅಷ್ಟೇ ಒಂದು 25% ಅಷ್ಟೇ ರೈಡು ಸೊ ಜೈ ಶ್ರೀರಾಮ್ ಅನ್ಕೊಂಡಿದ್ದಾಯ್ತು ಓಲಾ ಎಕ್ಸ್ಪೀರಿಯನ್ಸ್ ಸೆಂಟರ್ಗೆ ಮ್ಯಾಪ್ ಹಾಕ್ಕೊಂಡಿದ್ದೀನಿ ಸೊ ಇನ್ನು 12 ಕಿಲೋಮೀಟ್ರ್ ಇದೆ ಹೋಗ್ಬಿಡೋ ಬನ್ನಿ ಸೊ ಗಾಡಿನ ಚಾರ್ಜ್ ಆಗಿಬಿಟ್ರೆ ಬೆಳಗ್ಗೆಗೆ ಹೋಗೋಕ್ಕೆ ನಮಗೂ ಚಾರ್ಜ್ ಆಗಿಬಿಡುತ್ತೆ ಸೊ 7ನೇ ದಿನದ ರೈಡ್ ಸ್ಟಾರ್ಟ್ ಮಾಡೋಕ್ಕೆ ಬನ್ನಿ ಹೋಗವ ಸದ್ಯ ಹಿಂಗೆ ಉಳ್ಕೊಳ್ಳೋ ಸಿಟಿಲಿ ಎಲ್ಲ ಕಡೆ ಓಲಾ ಎಕ್ಸ್ಪೀರಿಯನ್ಸ್ ಸೆಂಟರ್ ಐತೆ ಸೊ ಹಂಗೇನೆ ನಾನು ಪ್ಲ್ಯಾನ್ ಮಾಡಿರೋದು ಸುಲಭ ಎಲ್ಲ ಪ್ಲ್ಯಾನ್ ಮಾಡದೆ ಎಲ್ಲ ಬಂದರೆ ಇಲ್ಲಿ ಮುಗೀತು ಕತೆ ನೋಡಿದಲ್ವ ಫಾರೆಸ್ಟು ಎಲ್ಲ ಸೊ ಎಲ್ಲಿ ಹೋಗಿ ಏನು ಚಾರ್ಜ್ ಕೇಳ್ತೀರಾ ಏನು ಕತೆ ಅಯ್ಯಪ್ಪ ನಾನೇ ಇವಾಗ ಸಕ್ಕ ಜುಗಾಡ್ ಮಾಡ್ಕೊಂಡು ಚಾರ್ಜ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಡಾಬಾದಲ್ಲಿ ಅಲ್ಲಿ ಇಲ್ಲಿ ಅಂದ್ಕೊಂಡು ಅಷ್ಟು ಈಸಿ ಅಲ್ಲ ಸೊ ಈ ಫಾರೆಸ್ಟಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ಏನು ಕೇಳೋದು ಅವ್ರಿಗೆ ಕರೆಂಟ್ ಇರುತ್ತೋ ನೀರು ಇರುತ್ತೋ ಅವ್ರಿಗೆ ಬೇಸಿಕ್ ಕಮ್ಯುನಿಟೀಸ್ ಏನಿರುತ್ತೋ ಏನಿಲ್ಲೋ ಅಂತಲೇ ಗೊತ್ತಿರಲ್ಲ ಸೊ ಹಂಗಿದ್ಮೇಲೆ ಅವ್ರಿಗೋಗಿ ಇದನ್ನು ತೊಂದರೆ ಕೊಡೋಕ್ಕಾಗಲ್ಲ ಸೊ ಹಂಗಾಗಿ ನಾವು ಸ್ವಲ್ಪ ಜುಗಾಡೆಲ್ಲ ಮಾಡಿ ನಮ್ಮ ಟ್ಯಾಲೆಂಟ್ನೆಲ್ಲ ಯೂಸ್ ಮಾಡಿ ಒಂದು ರೇಂಜ್ಗೆ ತಲುಪ್ತಾ ಇದ್ವಿ ಜಬಲ್ಪುರ್ಗೆ ನರ್ಮದಾ ನದಿನೂ ಕ್ರಾಸ್ ಮಾಡಿದ್ವಲ್ಲ ಖುಷಿ ಆಯಿತು ವೆಲ್ಕಮ್ ಟು ಜಬಲ್ಪುರ್ ಮಧ್ಯಪ್ರದೇಶದ ಜಬಲ್ಪುರ್ ವೆಲ್ಕಮ್ ನಿಮ್ಗೆಲ್ಲರಿಗೂ ಓ ಲೆಫ್ಟ್ಗೆ ಹೋಗ್ಬೋದಾ ಫ್ರೀ ಲೆಫ್ಟ್ ಇರುತ್ತೆ ಅನ್ಕೋತೀನಿ ಹೋಗೋ ಬನ್ನಿ ಬಂದಾಯ್ತು ಜಬಲ್ಪುರ್ಗೆ ಬಂದಾಯ್ತು ಜಬಲ್ಪುರ್ ಜೋರಾಗೈತೆ ಗುರು ಫ್ಲೈಓವರ್ ಗಿವರ್ ಏನು ಸಿಟಿ ದೊಡ್ಡದಾಗೈತೆ ಅಷ್ಟೇ ಮಾಡ್ರನ್ ಆಗಿಲ್ಲ ಏನಿಲ್ಲ ರೇಂಜ್ಗೆ ಐತೆ ಸೊ ಜಬಲ್ಪುರ್ ಓಲಾ ಸರ್ವಿಸ್ ಸೆಂಟರ್ ಹತ್ರ ಬಂದಾಯ್ತು ಗುರು ಓಲಾ ಎಕ್ಸ್ಪೀರಿಯನ್ಸ್ ಸೆಂಟರ್ ನಾಟ್ ಎ ಸರ್ವಿಸ್ ಸೆಂಟರ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಮಧ್ಯಪ್ರದೇಶದ ಜಬಲ್ಪುರ್ ಓಲಾ ಎಕ್ಸ್ಪೀರಿಯನ್ಸ್ ಸೆಂಟರ್ ಬಂದಾಗ ನೋಡಿ ನನ್ನ ಸ್ಟೋರಿ ಎಲ್ಲ ಕೇಳ್ಬಿಟ್ಟು ಏನೋ ಒಂದು ಸಣ್ಣ ಸೆಲೆಬ್ರೇಷನ್ ಅಂತ ಮಾಡಿದ್ರು ನಿಮ್ಗೂ ಈ ಓಲಾ ಎಕ್ಸ್ಪೀರಿಯನ್ಸ್ ಸೆಂಟರ್ ಅವ್ರಿಗೂ ಮತ್ತೆ ಓಲಾ ಯುವಿ ಕಮ್ಯುನಿಟಿ ಅವ್ರಿಗೂ ಸಖತ್ ಧನ್ಯವಾದಗಳು ಶ್ರೀರಾಮನ ಯಾತ್ರೆ ಆರಾಮಾಗಿ ಸಾಗ್ತಾ ಇದೆ ಸೊ ವಿಡಿಯೋ ಹಾಕಕ್ ಮಾತ್ರ ಸ್ವಲ್ಪ ಡಿಲೇ ಆಗ್ತಾ ಇದೆ ದಯವಿಟ್ಟು ಕ್ಷಮಿಸಿ ವಿಪರೀತ ಚಳಿಯಿಂದ ವಿಡಿಯೋನ ಎಡಿಟ್ ಮಾಡಕ್ಕೆ ಆಗ್ತಿಲ್ಲ ಸಂಜೆ ಟೈಮಲ್ಲಿ ಇನ್ನು ಇವತ್ತಿಂದ ಕರೆಕ್ಟ್ ಆಗಿ ಎಲ್ಲಾ ವಿಡಿಯೋಗಳು ಸರಿಯಾದ ಟೈಮಿಗೆ ಬರುತ್ತೆ ಸೊ ನಿಮ್ ಸಪೋರ್ಟ್ ಸದಾ ಹೀಗೆ ಇರಲಿ ಮಿಸ್ ಮಾಡದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಅಲ್ಲಿ ನೋಡದೆ ಫಾಲೋ ಮಾಡೋದಂತೂ ಮರೆಯಕ್ಕೆ ಹೋಗ್ಬೇಡಿ ಚಾನಲ್ ನೇಮ್ ಗೊತ್ತಲ್ವಾ ಟ್ರಾವೆಲ್ ಫುಡ್ ಇನ್ ಕನ್ನಡ ಅಂತ ನನ್ನ ಚಾರ್ಲಿ 7ನೇ ದಿನದ ರೈಡ್ಗೆ ಚಾರ್ಜ್ ಆಗ್ತಾ ಇದೆ ಸೊ ನಾನು ಚಾರ್ಜ್ ಆಗಿ ನಿಮ್ಗೆ 7ನೇ ದಿನದ ರೈಡಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು ಜೈ ಶ್ರೀರಾಮ್